ಪೊಲೀಸರ ಭಯ ಇದ್ರೆ ಯಾವುದೇ ಪ್ರದೇಶದಲ್ಲಿ ಸಮಾಜದ್ರೋಹಿ ಚಟುವಟಿಕೆ ನಡೆಯಲ್ಲ. ಆದರೆ ಎಲ್ಲಿ ಪೊಲೀಸರನ್ನೇ ಬುಟ್ಟಿಗೆ ಹಾಕಿಕೊಳ್ಳೋ ಪ್ರವೃತ್ತಿ ಇದೆಯೋ ಅಂತಹ ಪ್ರದೇಶದಲ್ಲಿ ವಿದ್ರೋಹಿ ಚಟುವಟಿಕೆಗಳಿಗೆ ಲಗಾಮೇ ಇರುವುದಿಲ್ಲ. ಹೌದು, ಮಂಗಳೂರಿನಲ್ಲಿ ಸ್ಕಿಲ್ ಗೇಮ್ ಮಸಾಜ್ ಪಾರ್ಲರ್ ದಂಧೆಗೆ ಮಿತಿಯೇ ಇಲ್ಲದಾಗಿದೆ. ಇದಕ್ಕೆಲ್ಲ ಪೊಲೀಸರಿಗೆ ಮಾಮೂಲಿ ಸಲ್ಲಿಕೆ ಆಗುತ್ತಿರುವುದೇ ಕಾರಣ ಅನ್ನೋದು ಇವತ್ತು ಸಾಬೀತಾಗಿದೆ. ಅದು ಹೇಗೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಅಲ್ಲಿ ಏನಾಯ್ತೋ ಏನೋ, ಅಲ್ಲಿ ಸೇರಿದ್ದ ಯುವಕರು ಮಧ್ಯವಯಸ್ಕರೆಲ್ಲ ಅದೇನೋ ಸಿಕ್ಕಿ ಬೀಳ್ತೀವಿ ಅನ್ನೋ ಭಯದಲ್ಲಿ ಓಟಕ್ಕಿತ್ತಿದ್ದಾರೆ. ಅಲ್ಲಿದ್ದ ಎಲ್ಲರೂ ಒಂದರೆ ಕ್ಷಣದಲ್ಲಿ ಬದುಕಿದೆಯಾ ಬಡಜೀವವೇ ಅಂತ ಓಡಿ ತಪ್ಪಿಸಿಕೊಂಡಿದ್ದಾರೆ. ಹೌದು, ಮಂಗಳೂರಿನ ಜ್ಯೋತಿ ವೃತ್ತದ ಬಳಿಯಿದ್ದ ಸ್ಕಿಲ್ ಗೇಮ್ ಅಡ್ಡೆಯಲ್ಲಿ ನಿನ್ನೆ ಸಂಜೆ ಕಂಡುಬಂದ ದೃಶ್ಯವಿದು. ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಕವಿತಾ ಸನಿಲ್ ಸಾರ್ವಜನಿಕರೊಬ್ಬರ ದೂರಿನಂತೆ ದಿಢೀರಾಗಿ ಸ್ಕಿಲ್ ಗೇಮ್ ನಡೆಯುತ್ತಿದ್ದ ಕೇಂದ್ರಕ್ಕೆ ದಾಳಿ ನಡೆಸಿದ್ರು. ಸಂಜೆ ಹೊತ್ತಲ್ಲಿ ಹರೆಯದ ಹುಡುಗರು, ಕೆಲಸ ಬಿಟ್ಟು ಮನೆ ಕಡೆ ಹೊರಟಿದ್ದ ಮಧ್ಯವಯಸ್ಕರು ಸೇರಿ ಅಲ್ಲಿ ನೂರಾರು ಮಂದಿ ಸ್ಕಿಲ್ ಗೇಮ್ ಮೂಲಕ ಹಣ ಮಾಡುವ ಧಾವಂತದಲ್ಲಿದ್ರು. ಆದ್ರೆ ಅಕ್ರಮವಾಗಿ ನಡೆಯುತ್ತಿದ್ರಿಂದ ಮೇಯರ್ ದಿಢೀರಾಗಿ ದಾಳಿ ನಡೆಸಿದ್ರು. ನನಗಿವತ್ತೊಂದು ಹೆಂಗಸು ಬಾಬು ಕೂಗಿ ಫೋನ್ ಮಾಡಿದ್ ಮಧ್ಯಾಹ್ನ, ನನ್ನ ಮಗ ಇಲ್ಲೇ ಬರ್ತಾನೆ, ಎಷ್ಟು ದುಡ್ಡು ಕದ್ದು ಕದ್ದುಕೊಂಡು ಹೋಗ್ತಾನೆ, ಅದಕ್ಕೆ ನಾನು ಬಂದೆ. ನೋಡಿ ಎಷ್ಟು ಜನ, ನೋಡಿ ಎಷ್ಟು ಜನ ಇಲ್ಲೊಂದು. ಸೊ ಹಾಗೆ ನಾನು ಇಲ್ಲಿ ಇವತ್ತು ದಾಳಿಯನ್ನ ಮಾಡಿದ್ದೇವೆ. ನಾವು ಹಿಂದೆ ಕೂಡ ನಾನು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾದಂತಹ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ಕಡೆಗಳಲ್ಲಿ ದಾಳಿ ಮಾಡಿದೆವು. ಬಹುಶಃ ನಾನು ಅದು ಕಮ್ಮಿ ಆಗಿದೆ ಏನೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಕೇವಲ ಸ್ಕಿಲ್ ಗೇಮ್ ಮಾಡುದು ಮಾತ್ರ ಅಲ್ಲ, ಸಿಗರೇಟ್ ಅದರೊಟ್ಟಿಗೆ ಡ್ರಿಂಕ್ಸ್ ಎಲ್ಲವೂ ಇದರೊಳಗೆ ನಡೀತಾ ಉಂಟು. ಸರಿಸುಮಾರು ಒಂದು 10-12 ಡೋರ್ ಅನ್ನ ಇಟ್ಟು, ಅಂದ್ರೆ ಯಾವತ್ತು ಯಾರು ಬಂದ್ರು ಇಮಿಡಿಯೇಟ್ ಓಡುವ ಹಾಗೆ ಅವರು ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಮಹಾನಗರ ಪಾಲಿಕೆಯಿಂದ ನಾವು ಈ ಹಿಂದೆ ಕೂಡ ಮಸಾಜ್ ಪಾರ್ಲರ್ ಇರ್ಬೋದು ಅಥವಾ ಸ್ಕಿಲ್ ಗೇಮ್ ಇರಬಹುದು, ಅದಕ್ಕೆ ನಾವು ಯಾವುದೇ ರೀತಿಯ ಪರವಾನಗಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೇವೆ. ಅದೇ ರೀತಿ ನಾವು ಈಗ ಇಲ್ಲಿ ಏನು ದಾಳಿ ಮಾಡಿದ್ದೇವೆ, ಇದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ. ಆದ್ರೆ ಇದನ್ನು ನಾವು ಪೊಲೀಸ್ ಇಲಾಖೆಗೆ ಹೇಳಿದ್ದೆವು. ಆದ್ರೆ ಇವತ್ತು ನಾವು ಬಂದಂತಹ ವಿಷಯ ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಉದ್ದಿಮೆಯನ್ನ ನಡೆಸಬೇಕಿದ್ರೆ ಮಹಾನಗರ ಪಾಲಿಕೆಯ ಟ್ರೇಡ್ ಲೈಸೆನ್ಸ್ ಬೇಕು. ಸೊ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ, ಹಾಗೆ ನಾವು ಬಂದಿದ್ದೇವೆ. ಅದು ಮಾತ್ರ ಅಲ್ಲ, ಬಹುಶಃ ಇದು ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಎಚ್ಚೆತ್ತುಕೊಂಡ್ರೆ ಬಹುಶಃ ಅದೆಷ್ಟು ಫ್ಯಾಮಿಲಿಗಳ ಮನೆಯ ಮಕ್ಕಳು ಅಥವಾ ಫ್ಯಾಮಿಲಿ ಖರ್ಚಾಗುವುದು ಉಳಿತದೆ. ಮಂಗಳೂರು ನಗರದ ಪ್ರಥಮ ಪ್ರಜೆಯೇ ಹೀಗೆ ಹಠಾತ್ ದಾಳಿ ನಡೆಸೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಅಲ್ಲಿನ ಸ್ಕಿಲ್ ಗೇಮ್ ಸೆಂಟರ್ ಪೊಲೀಸರ ಭಯವೇ ಇಲ್ಲದಂತೆ ನಡೆಯುತ್ತಿತ್ತು. ಪೊಲೀಸರಿಗೆ ಮಾಮೂಲಿ ಲಕ್ಷಾಂತರ ರೂಪಾಯಿ ಕೊಡುತ್ತೇವೆ ಅನ್ನುವ ದೃಷ್ಟಿಯಿಂದ ನಗರದ ಮಧ್ಯೆಯೇ ರಾಜಾರೋಷ ಎನ್ನುವಂತಿತ್ತು. ಇದೇ ಕಾರಣಕ್ಕೆ ಮಹಿಳೆಯೊಬ್ಬರು ತನ್ನ ಮಗ ಮನೆಯಲ್ಲಿ ಹಣ ಕತ್ಕೊಂಡೋಗಿ ಸ್ಕಿಲ್ ಗೇಮ್ ಮಾಡ್ತಾನೆ, ಅದರಿಂದ ರೋಸಿ ಹೋಗಿದ್ದಕ್ಕಾಗಿ 10 ಮೇಯರ್ ಬಳಿ ದೂರ್ಕೊಂಡಿದ್ರು. ಮೇಯರ್ ರೈಡ್ ಮಾಡಿದ ಕೂಡಲೇ ಪೊಲೀಸರಿಗೆ ಸುದ್ದಿ ಬೇರೆ ಮುಟ್ಟಿಸಿದ್ರು. ಆದ್ರೆ ಕದ್ರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾತ್ರ ಸ್ಥಳಕ್ಕೆ ಬರಲು ಅರ್ಧ ಗಂಟೆ ವಿಳಂಬ ಮಾಡಿದ್ದಲ್ಲದೆ ನಿರ್ಲಕ್ಷ್ಯ ವಹಿಸಿದ್ದು ಮಾಮೂಲಿ ಕಮಾಯಿ ವಿಚಾರ ಬಹಿರಂಗ ಆಗುವಂತಾಗಿದೆ. ಈಗ ಅದಕ್ಕೆ ಕಾರ್ಪೊರೇಷನ್ ಸಮಾಧಾನ ಲೈಸೆನ್ಸ್ ಇದ್ದ ಈಗ ಮಾಡಲೇಬೇಕು. ಕಡಿಮೆ 5 ಜನ ಜವಳಿಯಲ್ಲಿ ಇಂಚ ಹಾಳಾಕೊಂಡ್ಬಂಡ ಲೈಸೆನ್ಸ್ ಬೇಕು, ಅದವರತ್ರ ಇಲ್ಲ. ನಾವು ಹಿಂದೆ ಕೊಟ್ಟಿದ್ದೇವೆ, ಈಗ ಇಲ್ಲ. ಬಟ್ ಇದೆಲ್ಲ ಸರಿ ಇದ್ದಾಗ ಆಗ್ತದೆ. ನಿಮ್ಗೆ ಎಷ್ಟು ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಎಷ್ಟು ಸ್ಟೂಡೆಂಟ್ಸ್, ಎಷ್ಟು ಜನ ಇಲ್ಲಿ ನೋಡಿ 7-8 ಮಾಹಿತಿ ಯಾವತ್ತ ಇದ್ರು ನಮಗೆ ಮಾಹಿತಿ ಬಂದಾಗಲೆಲ್ಲ ನಾವು ಬಂದು ದಾಳಿ ಮಾಡಿ ಅವಾಗ ನಿಮ್ಗೆ ಮಹಾನಗರ ಪಾಲಿಕೆಯ ಪರವಾನಗಿ ಬೇಕಂತ
ನಮಗೆ ಅದು ಇವರು ಹೈಕೋರ್ಟಿಗೆ ಕೊಟ್ಟು ಅಲ್ಲ, ಹೈಕೋರ್ಟಿನಲ್ಲಿ ನಮಗೆ ಹೈಕೋರ್ಟ್ ನಾವು ಅದಕ್ಕೆ ದಾಳಿ ಮಾಡಬೇಕು. ಡೋರ್ ಇಟ್ಟಿದ್ದಾರೆ, ಯಾವುದಕ್ಕೂ ಸಹ ಒಂದು ನೀತಿ ಇರಬೇಕು. ಏನು ಮಾಡಬೇಕು, 7-8 ಡೋರ್ ಇಟ್ಟಿದ್ದಾರೆ, 7-8 ಡೋರ್ಗಳಿಂದ ಎಲ್ಲ ಕಡೆಯಿಂದ ಓಡ್ತಾ ಇದ್ದಾರೆ. ಎಷ್ಟು ಫ್ಯಾಮಿಲಿ ಇದಾಗ್ತದೆ, 7-8 ಡೋರ್ ಉಂಟು ಕಡಿಮೆಯಲ್ಲಿ ಸಹ. ಇನ್ನು ಸ್ಥಳದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹೆಚ್ಚಿನವರು ಮೇಯರ್ ದಾಳಿಯಲ್ಲ ನೆಪಕ್ಕಷ್ಟೇ ಅಂತ ದೂರ್ತಿದ್ರು. ಸ್ಕಿಲ್ ಗೇಮ್ ಓನರ್ ಅಂತೂ ಪೊಲೀಸರು ಗೊತ್ತು, ಮೀಡಿಯಾನೂ ಗೊತ್ತು. 2 ದಿನ ಅಷ್ಟೇ ಅಂತ ಬೈಕೊಂಡು ಹೋಗಿದ್ದಂತೂ ಮೀಡಿಯಾ ಮಂದಿಯನ್ನೇ ನಾಚಿಸಿದಂತಿತ್ತು. ಒಟ್ಟಿನಲ್ಲಿ ಪೊಲೀಸರ ಭಯ ಇಲ್ಲದೆ ಇದ್ರೆ ಸಮಾಜ ದ್ರೋಹಿಗಳ ಚಟುವಟಿಕೆಗೆ ಲಗಾಮಿರೋದಿಲ್ಲ ಅನ್ನೋದು ಈ ಪ್ರಕರಣದಿಂದ ಸಾಬೀತಾಗಿದೆ. ಇರ್ಷಾದ್ ಕಿನ್ನಿಗೋಳಿ, ದೈಜುವಲ್ 24/7.